ಎಲ್ಲ ವಿಷಯಗಳನ್ನು ಸೇರಿಸಿಕೊಂಡು ಜಾತಿ ಗಣತಿ ಮಾಡಬೇಕು ಅನ್ನೋಂಥದ್ದಕ್ಕೆ ಸ್ವಾಗತ ಮಾಡಿದ್ದಾರೆ. ನಾನು ಸ್ವಾಗತ ಮಾಡ್ತಾ ಇದ್ದೇನೆ. ಗಣತಿಯಲ್ಲಿ ಕೂಡ ಸಾಕಷ್ಟು ಗೊಂದಲ ಇತ್ತು ಸರ್. ಅಂದರೆ ವೀರೇಶ ಉಪಪಂಗಡಗಳು ಕೂಡ ಯಾವುದೇ ಪರಿಸ್ಥಿತಿ ಇದೆ. ಅದೆಲ್ಲ ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭೆ ಸಭೆಯಲ್ಲಿ ಚರ್ಚೆ ಮಾಡಿದ್ದೇವೆ. ಸುಮಾರು 90ರಿಂದ 100 ಉಪಜಾತಿಗಳಿದ್ದಾವೆ, ಕೆಲವೊಂದು ಬಿಟ್ಟು ಹೋಗಿದ್ದಾವೆ ಅನ್ನುವಂಥದ್ದು ಕೆಲವೊಂದು ಸಣ್ಣ ಸಮುದಾಯಗಳ ಅಭಿಪ್ರಾಯವಿದೆ. ಅದೆಲ್ಲವನ್ನು ಕ್ರೋಢೀಕರಿಸಿ ಇವತ್ತು ಸರ್ಕಾರದ ಮುಂದೆ ಮಾನ್ಯ ಮುಖ್ಯಮಂತ್ರಿಗಳ ಗಮನಕ್ಕೆ ತರ್ತೀವಿ. ನೋಡಿ, ಈಗ ಸಚಿವ ಸಂಪುಟದಲ್ಲಿ ಅದಕ್ಕೆ ಸನ್ಮಾನ್ಯ ಮುಖ್ಯಮಂತ್ರಿಗಳು ಒಂದು ಸಭೆಯನ್ನು ಕರೆದಿದ್ದರು. ಆ ಸಭೆಯಲ್ಲಿ ಈಗಾಗಲೇ ವರದಿ ಬಿಡುಗಡೆ ಆಗಿದೆ, ಬಹಿರಂಗನೂ ಆಗಿದೆ. ಈಗ ಮತ್ತೆ 9ನೇ ತಾರೀಕಿಗೆ ಸಚಿವ ಸಂಪುಟದ ಸಭೆ ಇದೆ. ಸಚಿವ ಸಂಪುಟದ ಸದಸ್ಯನಾಗಿ ಸಚಿವ ಸಂಪುಟದಲ್ಲಿ ನನ್ನ ನಿಲುವನ್ನು ವ್ಯಕ್ತಪಡಿಸುತ್ತೇನೆ. ನೋಡಿ, ಆ ರೀತಿ ಯಾವುದೂ ಇಲ್ಲ. ನಮ್ಮ ಸರ್ಕಾರ ಬಸವ ತತ್ವದ ಆಧಾರದ ಮೇಲೆ ನಡೆಯುವಂಥ ಸರ್ಕಾರ ಇದೆ. ಸರ್ವರಿಗೂ ಸಮಪಾಲು ಅನ್ನುವಂಥ ರೀತಿಯಲ್ಲಿ ಪ್ರತಿಯೊಬ್ಬರಿಗೂ ಸಾಮಾಜಿಕ ನ್ಯಾಯ ಕೊಡುವಂಥ ಕೆಲಸ ನಮ್ಮ ಸರ್ಕಾರ ಮಾಡ್ತದೆ. ನೋಡಿ, ಮಾನ್ಯ ಅಧ್ಯಕ್ಷರಾದಂಥ ನಮ್ಮೆಲ್ಲರ ನೆಚ್ಚಿನ ನಾಯಕರಾದಂಥ ಮಾನ್ಯ ಶಿವಶಂಕರಪ್ಪ ಸಾಹೇಬರು ಏನು ಎಲ್ಲ ಮಠಾಧೀಶರಿಗೂ ಒಗ್ಗೂಡಿಸಿ, ಎಲ್ಲ ಒಳಪಂಗಡಿಗಳಿಗೂ ಒಗ್ಗೂಡಿಸಿ ಸಮಾಜ ಒಗ್ಗೂಡಿದ್ರೆ ಇವತ್ತು ಅದರಿಂದ ಎಲ್ಲರಿಗೂ ಲಾಭ ಆಗ್ತದೆ. ಉತ್ತಮವಾದಂಥ ಬಲಿಷ್ಠವಾದಂಥ ಸಮಾಜ ನಿರ್ಮಾಣ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಅದರಲ್ಲಿ ಎಲ್ಲರೂ ವಿಘಟನೆಯತ್ತ ಹೋಗಬಾರ್ದು, ಎಲ್ಲರೂ ಸಂಘಟನೆಯತ್ತ ಹೋಗಬೇಕು ಅನ್ನುವಂಥ ಒಂದು ಆಲೋಚನೆ ಮಹಾಸಭೆಯ ಮೊದಲಿನಿಂದಲೇ ಇದೆ. ಅದನ್ನು ಕಾರ್ಯಗತ ಮಾಡ್ತಾ ಇದ್ದಾರೆ. ಅದಕ್ಕೆ ನಾನು ಅಭಿನಂದಿಸ್ತೇನೆ. ನೋಡಿ, ಕಾಂಗ್ರೆಸ್ ಪಕ್ಷ ಇವತ್ತು ಯಾವಾಗಲೂ ದುಷ್ಕರ್ಮಿಗಳಿಗೆ, ಭಯೋತ್ಪಾದಕರಿಗೆ, ಇವತ್ತು ಯಾರು ಅಕ್ರಮ ಮಾಡ್ತಾರೆ, ಯಾರು ಕೊಲೆಗಡುಕರಿದ್ದಾರೆ, ಆ ಕೊಲೆಗಡುಕರಿಗೆ, ಈ ಸಮಾಜಘಾತಕ ಶಕ್ತಿಗಳಿಗೆ ಯಾವುದೇ ಜಾತಿ ಇರೋದಿಲ್ಲ. ಇವತ್ತು ಯಾವುದೇ ಹಿಂಸೆ ಆದರೂ ನಮ್ಮ ಸರ್ಕಾರ ಅದನ್ನು ಅತ್ಯಂತ ಗಂಭೀರತೆಯಿಂದ ಪರಿಗಣನೆ ಮಾಡಿ, ಯಾರು ತಪ್ಪು ಮಾಡಿದ್ದಾರೆ, ಯಾರಿವತ್ತು ಕ್ರಿಮಿನಲ್ಸ್ ಇದ್ದಾರೆ, ಆ ಕ್ರಿಮಿನಲ್ಸ್ಗೆ ಎಲ್ಲಿದ್ದರೂ ಬಿಡೋದಿಲ್ಲ. ಅಂಥವ್ರಿಗೆ ಶಿಕ್ಷೆ ಕೊಡುವಂಥದ್ದು, ಉಗ್ರ ಶಿಕ್ಷೆ ಕೊಡುವಂಥ ಕೆಲಸ ನಮ್ಮ ಸರ್ಕಾರ ಮಾಡ್ತದೆ. ಆ ಘಟನೆಯನ್ನು ತೀವ್ರವಾಗಿ ಖಂಡಿಸ್ತೇನೆ ಮತ್ತು ಪೊಲೀಸ್ ಇಲಾಖೆಯವರು ಕ್ರಮ ಕೈಗೊಳ್ತಾರೆ. ನೋಡಿ, ಈಗ ಭದ್ರತಾ ವೈಫಲ್ಯ ಪಹಲ್ಗಾಮ್ದಲ್ಲಿ ಆಗಿದ್ದು ನೋಡಿದ್ದೀರಾ ಇಲ್ಲ? ಹಿಂದೆ ಇವತ್ತಿನ ದಿವಸ ಕಂದಹಾರದಲ್ಲಿ ಯಾವ ರೀತಿಯಲ್ಲಿ ಏರೋಪ್ಲೇನೇ ಅಪಹರಣ ಮಾಡಿದ್ದಂಥದ್ದು ನೋಡಿದ್ದೀರಿ, ಹೈಜಾಕ್ ಮಾಡಿದ್ದಂಥದ್ದು. ಭಯೋತ್ಪಾದಕರಿಗೆ ಹೋಗಿ ಕೇಂದ್ರ ಸಚಿವರೇ ಇವತ್ತು ಅವರಿಗೆ ಫ್ಲೈಟ್ರಲ್ಲಿ ಒಯ್ದು ಕೊಟ್ಟಿದ್ದಂಥದ್ದು ನಿಮ್ಮ ಗಮನದಲ್ಲಿದೆ. ಪಾರ್ಲಿಮೆಂಟಲ್ಲಿ ಅಟ್ಯಾಕ್ ಆಗಿದ್ದು ನೋಡಿದ್ದೀರಾ ಇಲ್ವಾ? ಅಕ್ಷರಧಾಮ್ ಮೇಲೆ ಅಟ್ಯಾಕ್ ಆಗಿದ್ದು ಯಾರ ಕಾರ್ಯಕಾಲದಲ್ಲೇ ಆಯಿತು? ಅವ್ರ ಕಾರ್ಯಕಾಲದಲ್ಲೇ ಆಯ್ತಲ್ಲ. ಮತ್ತು ಇವ್ರಿಗೇನು ನೈತಿಕತೆ ಇದೆ ನಮ್ಮ ಬಗ್ಗೆ, ನಮ್ಮ ಸರ್ಕಾರದ ಬಗ್ಗೆ ಮಾತನಾಡಲಿಕ್ಕೆ? ಇವ್ರು ಹೇಳಿ ನಮಗೆ ಇವತ್ತು ಇನ್ನೂ ಅದಕ್ಕೆ ಒಳ್ಳೆ ರೀತಿಯಿಂದ ಉತ್ತಮವಾಗಿ ಆಡಳಿತ ಕೊಡಲಿಕ್ಕೆ, ಭದ್ರತೆ ಹೆಚ್ಚಿಸಲಿಕ್ಕೆ, ಬೇಹುಗಾರಿಕೆಗೆ ಇನ್ನೂ ಹೆಚ್ಚಿನ ರೀತಿಯಲ್ಲಿ ನಾವು ಕ್ರಮ ಕೈಗೊಳ್ಳಲಿಕ್ಕೆ ಏನು ಮಾಡಬೇಕಾಗಿದೆ ಅಂತ ಸಲಹೆ ಕೊಡಲಿ ಅವರು. ನೋಡಿ, ಮಾನ್ಯ ಸಿದ್ದರಾಮಯ್ಯಜಿಯವರು, ಮಾನ್ಯ ರಾಹುಲ್ ಗಾಂಧಿಯವರು, ಖರ್ಗೆಜಿಯವರು ಈಗಾಗಲೇ ಹೇಳಿದ್ದಾರೆ, ಶತ್ರು ರಾಷ್ಟ್ರಕ್ಕೆ ತಕ್ಕ ಪಾಠ ಕಲಿಸಿ, ಸುಮ್ಮನೆ ಬೊಗಳೆ ಬಿಡಬೇಡಿ, ಆ್ಯಕ್ಷನ್ ತೋರಿ ಅಂತ. ಇಂದಿರಾ ಗಾಂಧಿಯವರು ಯಾವ ರೀತಿಯಲ್ಲಿ ಪಾಕಿಸ್ತಾನ ನಿರ್ಮಾಣ ಮಾಡಿದರು, ನಿಮ್ಗೇನಾಗಿದೆ? ಎಲ್ಲ ರೀತಿಯಲ್ಲಿ ನಾವು ಸಪೋರ್ಟ್ ಮಾಡ್ತಾ ಇದ್ದೀವಲ್ಲ ಪ್ರತಿಪಕ್ಷದಲ್ಲಿ ಇದ್ದುಕೊಂಡು. ಮತ್ತೆ ಯಾರು ಬೇಡ ಅಂದಾರ ನೀವು ಮಾಡಲಿಕ್ಕೆ? ಮಾಡಿ. ಇವತ್ತು ಭದ್ರತಾ ವೈಫಲ್ಯ ಅಂತ ಅವರು ಒಪ್ಕೊಂಡಿದ್ದಾರೆ. ರಾಜ್ಯ ಸರ್ಕಾರ ಮಂಗಳೂರು ವಿಚಾರದಲ್ಲಿ ಒಪ್ಕೊಳ್ಳುತ್ತಾ ಹೇಗೆ ಅಂತ? ನೋಡಿ, ಈಗ ಕೇಂದ್ರ ಒಪ್ಕೊಂಡಿದೆ, ನೀವು ಒಪ್ಕೊಳ್ರಿ ಅನ್ನೋಂಥದ್ದಕ್ಕೆ ಏನಿದೆ? ನಾವು ಈಗಾಗಲೇ ಹೇಳಿದ್ದೇವೆ. ಒಂದು, ಇವತ್ತಿನ ದಿವಸ ಕ್ರೈಮ್ ಆಗಿದೆ, ಅಪರಾಧ ಆಗಿದೆ. ಯಾರು ಅಪರಾಧಿಗಳಿದ್ದಾರೆ ಅವರಿಗೆ ಪತ್ತೆ ಹಚ್ತೀವಿ, ಕಠಿಣವಾದಂಥ ಶಿಕ್ಷೆ ಕೊಡ್ತೀವಿ. ಎಲ್ಲ ವಿಷಯಗಳನ್ನು ಸೇರಿಸಿಕೊಂಡು ಜಾತಿ ಗಣತಿ ಮಾಡಬೇಕು ಅನ್ನೋಂಥದ್ದಕ್ಕೆ ಸ್ವಾಗತ ಮಾಡಿದ್ದಾರೆ. ನಾನು ಸ್ವಾಗತ ಮಾಡ್ತಾ ಇದ್ದೇನೆ. ಗಣತಿಯಲ್ಲಿ ಕೂಡ ಸಾಕಷ್ಟು ಗೊಂದಲ ಇತ್ತು ಸರ್. ಅಂದರೆ ವೀರೇಶ ಉಪಪಂಗಡಗಳು ಕೂಡ ಯಾವುದೇ ಪರಿಸ್ಥಿತಿ ಇದೆ. ಅದೆಲ್ಲ ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭೆ ಸಭೆಯಲ್ಲಿ ಚರ್ಚೆ ಮಾಡಿದ್ದೇವೆ. ಸುಮಾರು 90ರಿಂದ 100 ಉಪಜಾತಿಗಳಿದ್ದಾವೆ, ಕೆಲವೊಂದು ಬಿಟ್ಟು ಹೋಗಿದ್ದಾವೆ ಅನ್ನುವಂಥದ್ದು ಕೆಲವೊಂದು ಸಣ್ಣ ಸಮುದಾಯಗಳ ಅಭಿಪ್ರಾಯವಿದೆ. ಅದೆಲ್ಲವನ್ನು ಕ್ರೋಢೀಕರಿಸಿ ಇವತ್ತು ಸರ್ಕಾರದ ಮುಂದೆ ಮಾನ್ಯ ಮುಖ್ಯಮಂತ್ರಿಗಳ ಗಮನಕ್ಕೆ ತರ್ತೀವಿ. ನೋಡಿ, ಈಗ ಸಚಿವ ಸಂಪುಟದಲ್ಲಿ ಅದಕ್ಕೆ ಸನ್ಮಾನ್ಯ ಮುಖ್ಯಮಂತ್ರಿಗಳು ಒಂದು ಸಭೆಯನ್ನು ಕರೆದಿದ್ದರು. ಆ ಸಭೆಯಲ್ಲಿ ಈಗಾಗಲೇ ವರದಿ ಬಿಡುಗಡೆ ಆಗಿದೆ, ಬಹಿರಂಗನೂ ಆಗಿದೆ.
ಈಗ ಮತ್ತೆ 9ನೇ ತಾರೀಕಿಗೆ ಸಚಿವ ಸಂಪುಟದ ಸಭೆ ಇದೆ. ಸಚಿವ ಸಂಪುಟದ ಸದಸ್ಯನಾಗಿ ಸಚಿವ ಸಂಪುಟದಲ್ಲಿ ನನ್ನ ನಿಲುವನ್ನು ವ್ಯಕ್ತಪಡಿಸುತ್ತೇನೆ. ಸರ್ ಹಿಂದೆ ಸರ್ಕಾರದಲ್ಲಿ ಬಹಳಷ್ಟು ಜನ ಹೇಳ್ತಾ ಇದ್ದಾರೆ ಇವ್ರು ಕುರ್ಚಿ ಉತ್ಸವ ಮಾಡ್ತಾ ಇದ್ದಾರೆ, ಯಾವುದೇ ಕಾರಣಕ್ಕೆ ಜಾರಿ ನೋಡಿ, ಆ ರೀತಿ ಯಾವುದೂ ಇಲ್ಲ. ನಮ್ಮ ಸರ್ಕಾರ ಬಸವ ತತ್ವದ ಆಧಾರದ ಮೇಲೆ ನಡೆಯುವಂಥ ಸರ್ಕಾರ ಇದೆ. ಸರ್ವರಿಗೂ ಸಮಪಾಲು ಅನ್ನುವಂಥ ರೀತಿಯಲ್ಲಿ ಪ್ರತಿಯೊಬ್ಬರಿಗೂ ಸಾಮಾಜಿಕ ನ್ಯಾಯ ಕೊಡುವಂಥ ಕೆಲಸ ನಮ್ಮ ಸರ್ಕಾರ ಮಾಡ್ತದೆ. ಪಂಚಪೀಠಗಳ ಸ್ವಾಮಿಗಳನ್ನ ಒಂದು ಮಾಡಲು ವೀರಶೈವ ಮಹಾಸಭಾ ಏನು ನಿರ್ಣಯ ತಗೊಳ್ತಾ ಇದೆ? ನೋಡಿ, ಮಾನ್ಯ ಅಧ್ಯಕ್ಷರಾದಂಥ ನಮ್ಮೆಲ್ಲರ ನೆಚ್ಚಿನ ನಾಯಕರಾದಂಥ ಮಾನ್ಯ ಶಿವಶಂಕರಪ್ಪ ಸಾಹೇಬರು ಏನು ಎಲ್ಲ ಮಠಾಧೀಶರಿಗೂ ಒಗ್ಗೂಡಿಸಿ, ಎಲ್ಲ ಒಳಪಂಗಡಿಗಳಿಗೂ ಒಗ್ಗೂಡಿಸಿ, ಸಮಾಜ ಒಗ್ಗೂಡಿದ್ರೆ ಇವತ್ತು ಅದರಿಂದ ಎಲ್ಲರಿಗೂ ಲಾಭ ಆಗ್ತದೆ. ಉತ್ತಮವಾದಂಥ ಬಲಿಷ್ಠವಾದಂಥ ಸಮಾಜ ನಿರ್ಮಾಣ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಅದರಲ್ಲಿ ಎಲ್ಲರೂ ವಿಘಟನೆಯತ್ತ ಹೋಗಬಾರ್ದು, ಎಲ್ಲರೂ ಸಂಘಟನೆಯತ್ತ ಹೋಗಬೇಕು ಅನ್ನುವಂಥ ಒಂದು ಆಲೋಚನೆ ಮಹಾಸಭೆದ ಮೊದಲಿನಿಂದಲೇ ಇದೆ. ಅದನ್ನು ಕಾರ್ಯಗತ ಮಾಡ್ತಾ ಇದ್ದಾರೆ. ಅದಕ್ಕೆ ನಾನು ಅಭಿನಂದಿಸ್ತೇನೆ. ಕಾಂಗ್ರೆಸ್ ಸರ್ಕಾರ ಬಂದರೆ ಹಿಂದೂಗಳಿಗೆ ರಕ್ಷಣೆನೇ ಇರಲ್ಲ. ನೋಡಿ, ಕಾಂಗ್ರೆಸ್ ಪಕ್ಷ ಇವತ್ತು ಯಾವಾಗಲೂ ದುಷ್ಕರ್ಮಿಗಳಿಗೆ, ಭಯೋತ್ಪಾದಕರಿಗೆ, ಇವತ್ತು ಯಾರು ಅಕ್ರಮ ಮಾಡ್ತಾರೆ, ಯಾರು ಕೊಲೆಗಡುಕರಿದ್ದಾರೆ, ಆ ಕೊಲೆಗಡುಕರಿಗೆ, ಈ ಸಮಾಜಘಾತಕ ಶಕ್ತಿಗಳಿಗೆ ಯಾವುದೇ ಜಾತಿ ಇರೋದಿಲ್ಲ. ಇವತ್ತು ಯಾವುದೇ ಹಿಂಸೆ ಆದರೂ ನಮ್ಮ ಸರ್ಕಾರ ಅದನ್ನು ಅತ್ಯಂತ ಗಂಭೀರತೆಯಿಂದ ಪರಿಗಣನೆ ಮಾಡಿ, ಯಾರು ತಪ್ಪು ಮಾಡಿದ್ದಾರೆ, ಯಾರು ಇವತ್ತು ಕ್ರಿಮಿನಲ್ಸ್ ಇದ್ದಾರೆ, ಆ ಕ್ರಿಮಿನಲ್ಸ್ಗೆ ಎಲ್ಲಿದ್ದರೂ ಬಿಡೋದಿಲ್ಲ. ಅಂಥವ್ರಿಗೆ ಶಿಕ್ಷೆ ಕೊಡುವಂಥದ್ದು, ಉಗ್ರ ಶಿಕ್ಷೆ ಕೊಡುವಂಥ ಕೆಲಸ ನಮ್ಮ ಸರ್ಕಾರ ಮಾಡ್ತದೆ. ಆ ಘಟನೆಯನ್ನು ತೀವ್ರವಾಗಿ ಖಂಡಿಸ್ತೇನೆ ಮತ್ತು ಪೊಲೀಸ್ ಇಲಾಖೆಯವರು ಕ್ರಮ ಕೈಗೊಳ್ತಾರೆ. ಸರ್, ಭದ್ರತಾ ವೈಫಲ್ಯ ಅಂತ ಆಪಾದನೆ ಮಾಡ್ತಿದಾರಲ್ಲ ಸರ್, ಈಗ ರಾಜ್ಯ ಸರ್ಕಾರದ ಕೇಂದ್ರದ ಬಗ್ಗೆ ವೈಫಲ್ಯ ಇದು. ನೋಡಿ, ಈಗ ಭದ್ರತಾ ವೈಫಲ್ಯ ಪಹಲ್ಗಾಮ್ದಲ್ಲಿ ಆಗಿದ್ದು ನೋಡಿದ್ದೀರಾ ಇಲ್ಲ? ಹಿಂದೆ ಇವತ್ತಿನ ದಿವಸ ಕಂದಹಾರದಲ್ಲಿ ಯಾವ ರೀತಿಯಲ್ಲಿ ಏರೋಪ್ಲೇನೇ ಅಪಹರಣ ಮಾಡಿದ್ದಂಥದ್ದು ನೋಡಿದ್ದೀರಿ, ಹೈಜಾಕ್ ಮಾಡಿದ್ದಂಥದ್ದು. ಭಯೋತ್ಪಾದಕರಿಗೆ ಹೋಗಿ ಕೇಂದ್ರ ಸಚಿವರೇ ಇವತ್ತು ಅವರಿಗೆ ಫ್ಲೈಟ್ರಲ್ಲಿ ಒಯ್ದು ಕೊಟ್ಟಿದ್ದಂಥದ್ದು ನಿಮ್ಮ ಗಮನದಲ್ಲಿದೆ. ಪಾರ್ಲಿಮೆಂಟಲ್ಲಿ ಅಟ್ಯಾಕ್ ಆಗಿದ್ದು ನೋಡಿದ್ದೀರಾ ಇಲ್ವಾ? ಅಕ್ಷರಧಾಮ್ ಮೇಲೆ ಅಟ್ಯಾಕ್ ಆಗಿದ್ದು ಯಾರ ಕಾರ್ಯಕಾಲದಲ್ಲಿ ಆಯಿತು? ಅವ್ರ ಕಾರ್ಯಕಾಲದಲ್ಲೇ ಆಯ್ತಲ್ಲ. ಮತ್ತು ಇವ್ರಿಗೇನು ನೈತಿಕತೆ ಇದೆ ನಮ್ಮ ಬಗ್ಗೆ, ನಮ್ಮ ಸರ್ಕಾರದ ಬಗ್ಗೆ ಮಾತನಾಡಲಿಕ್ಕೆ? ಇವ್ರು ಹೇಳಿ ನಮಗೆ. ಇವತ್ತು ಇನ್ನೂ ಅದಕ್ಕೆ ಒಳ್ಳೆ ರೀತಿಯಿಂದ ಉತ್ತಮವಾಗಿ ಆಡಳಿತ ಕೊಡಲಿಕ್ಕೆ, ಭದ್ರತೆ ಹೆಚ್ಚಿಸಲಿಕ್ಕೆ, ಬೇಹುಗಾರಿಕೆಗೆ ಇನ್ನೂ ಹೆಚ್ಚಿನ ರೀತಿಯಲ್ಲಿ ನಾವು ಕ್ರಮ ಕೈಗೊಳ್ಳಲಿಕ್ಕೆ ಏನು ಮಾಡಬೇಕಾಗಿದೆ ಅಂತ ಸಲಹೆ ಕೊಡಲಿ ಅವರು. ನೋಡಿ, ಮಾನ್ಯ ಸಿದ್ದರಾಮಯ್ಯಜಿಯವರು, ಮಾನ್ಯ ರಾಹುಲ್ ಗಾಂಧಿಯವರು, ಖರ್ಗೆಜಿಯವರು ಈಗಾಗಲೇ ಹೇಳಿದ್ದಾರೆ, ಶತ್ರು ರಾಷ್ಟ್ರಕ್ಕೆ ತಕ್ಕ ಪಾಠ ಕಲಿಸಿ, ಸುಮ್ಮನೆ ಬೊಗಳೆ ಬಿಡಬೇಡಿ, ಆ್ಯಕ್ಷನ್ ತೋರಿ ಅಂತ. ಇಂದಿರಾ ಗಾಂಧಿಯವರು ಯಾವ ರೀತಿಯಲ್ಲಿ ಪಾಕಿಸ್ತಾನ ನಿರ್ಮಾಣ ಮಾಡಿದರು, ನಿಮ್ಗೇನಾಗಿದೆ? ಎಲ್ಲ ರೀತಿಯಲ್ಲಿ ನಾವು ಸಪೋರ್ಟ್ ಮಾಡ್ತಾ ಇದ್ದೀವಲ್ಲ ಪ್ರತಿಪಕ್ಷದಲ್ಲಿ ಇದ್ದುಕೊಂಡು. ಮತ್ತೆ ಯಾರು ಬೇಡ ಅಂದಾರ ನೀವು ಮಾಡಲಿಕ್ಕೆ? ಮಾಡಿ. ಇವತ್ತು ಸರ್ಕಾರ ಒಪ್ಪಿದೆ ಸರ್, ಈಗ ಭದ್ರತಾ ವೈಫಲ್ಯ ಅಂತ ಅವರು ಒಪ್ಕೊಂಡಿದ್ದಾರೆ. ರಾಜ್ಯ ಸರ್ಕಾರ ಮಂಗಳೂರು ವಿಚಾರದಲ್ಲಿ ಒಪ್ಕೊಳ್ಳುತ್ತಾ ಹೇಗೆ ಅಂತ? ನೋಡಿ, ಈಗ ಕೇಂದ್ರ ಒಪ್ಕೊಂಡಿದೆ, ನೀವು ಒಪ್ಕೊಳ್ರಿ ಅನ್ನೋಂಥದ್ದಕ್ಕೆ ಏನಿದೆ? ನಾವು ಈಗಾಗಲೇ ಹೇಳಿದ್ದೇವೆ. ಒಂದು, ಇವತ್ತಿನ ದಿವಸ ಕ್ರೈಮ್ ಆಗಿದೆ, ಅಪರಾಧ ಆಗಿದೆ. ಯಾರು ಅಪರಾಧಿಗಳಿದ್ದಾರೆ ಅವರಿಗೆ ಪತ್ತೆ ಹಚ್ತೀವಿ, ಕಠಿಣವಾದಂಥ ಶಿಕ್ಷೆ ಕೊಡ್ತೀವಿ.